ಸಚಿನ್ ಆತ್ಮಹತ್ಯೆಯ ಕೇಸ್ ತನಿಖೆ ಚುರುಕುಗೊಂಡಿದೆ. ಗುತ್ತಿಗೆದಾರ ಸೂಸೈಡ್ ಮಾಡಿಕೊಂಡಿದ್ದ ಜಾಗ ಹಾಗೂ ಆತನ ನಿವಾಸಕ್ಕೆ ಸಿಐಡಿ ಅಧಿಕಾರಿಗಳು ಭೇಟಿ ಕೊಟ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ಸಿಐಡಿಗೆ ಸಿಕ್ಕ ಮಾಹಿತಿ ಏನು ಇಲ್ಲಿದೆ ನೋಡಿ, ಆ ಕುರಿತ ಒಂದು ರಿಪೋರ್ಟ್. ಬಳಿಕ ಬೀದರ್ನಲ್ಲಿ ನಿವಾಸಕ್ಕೆ ಭೇಟಿ ನೀಡಿ ವಿಚಾರಣೆ ನಡೆಸಿದ್ದಾರೆ. ಸಿಐಡಿಯಿಂದ ಸಚಿನ್ ಕುಟುಂಬಸ್ಥರ ತೀವ್ರ ವಿಚಾರಣೆ. ಸಹೋದರಿಯರ ಹೇಳಿಕೆ ದಾಖಲಿಸಿಕೊಂಡ ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದಲ್ಲಿ ತೀವ್ರ ವಿಚಾರಣೆ ನಡೀತಾ ಇದೆ. ಸಚಿನ್ ಕುಟುಂಬಸ್ಥರ ವಿಚಾರಣೆ ನಡೆಸಿದ ಸಿಐಡಿ ಟೀಮ್ ಹಲವು ಮಾಹಿತಿಗಳನ್ನ ಕಲೆ ಹಾಕಿದೆ. ನಮ್ಮ ಹೇಳಿಕೆಗಳನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ನ್ಯಾಯ ಸಿಗುವ ಭರವಸೆ ಇದೆ. ನ್ಯಾಯ ಸಿಗದೇ ಇದ್ರೆ ಹೋರಾಟ ಅನಿವಾರ್ಯ ಅಂತ ಸಚಿನ್ ಸಹೋದರಿ ಸುರೇಖಾ ಹೇಳಿದ್ದಾರೆ. ಆಗದಂತೆ ಇವ್ರೇನು ಹೇಳಿಲ್ಲ ಸರ್, ನಾವು ಕ್ವಶನ್ ಕೇಳಲಿಲ್ಲ. ಆಕ್ಚುಲಿ ಮ್ಯಾಚ್ ಆದಾಗೆ ಬಂದಿರ್ತಾರೆ ಅಷ್ಟೇ ಅಂತ ತಿಳ್ಕೊಂಡಿವಿ ಸರ್. ಅದೇ ಲ್ಯಾಪ್ಟಾಪ್ ಇದ್ದೇವೆ ಅಂತ ಹೇಳಿ ಸರ್, ಇಮೇಲ್ ID ಒಂದು ಇನ್ಸ್ಟಾಗ್ರಾಮ್ IDs ಎಲ್ಲ ತಗೊಂಡಿದ್ದಾರೆ ಸರ್. ಅಂದ್ರೆ ಸಾರ್ವಜನಿಕರಿಗೆ ನ್ಯಾಯ ಸಿಗ್ಲಕ್ಕೆ ಇಷ್ಟೊಂದು ಲೇಟ್ ಅದ ಅಂತ ಅಷ್ಟೇ ಪ್ರಶ್ನೆ ಸರ್. ಇದು ಯಾಕೆ ಈಗ ಇದು ಈ ತರ ರಿಸಲ್ಟ್ ಕೊಡ್ಲತ್ತಂದ್ರೆ ಅದೇ ಆಗ್ತದ್ರಿ. ಎಲ್ಲರಿಗೂ ಮಾರ್ಗದರ್ಶನನೇ ಇದೇ ಆಗ್ತದೆ. 9 ದಿನ ತನಕ ಸರ್ಕಾರ ಏನು ಮಾಡಲಿಲ್ಲ ಅಂತಂದ್ರದು ಸರ್ಕಾರ ಯಾವ ರೀತಿ ನಡ್ಸ್ಕೊಂಡು ಹೋಗ್ತದೆ ಅಂತ ಅಷ್ಟು ಗೊತ್ತಾಗ್ತದೆ. ಇನ್ನು ನಮ್ಮ ತಮ್ಮನ ಬಗ್ಗೆ ಅಷ್ಟೇ ತನಿಖೆ ನಡೀತಾ ಇದೆ. ಡೆತ್ ನೋಟ್ ನಲ್ಲಿ ಬರೆದಿರುವ 8 ಜನರ ಹೆಸರು ಬರ್ತಾ ಇಲ್ಲ. ತಮ್ಮನೇ ಅಪರಾಧಿಯಾಗಿ ಆತ್ಮಹತ್ಯೆ ಅನ್ನುವಂತೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಮೃತ ಸಚಿನ್ ಪಾಂಚಾಳ್ ಸಹೋದರಿ ಸುರೇಖಾ ಹೇಳಿದ್ದಾರೆ. CID ತನಿಖೆ ಅಂದ್ರ ಇನ್ನೂ ಬರೀ ನಮ್ಮ ತಮ್ಮನ ಬಗ್ಗೆನೇ ತನಿಖೆ ನಡೆದದ ಅನ್ಸ್ತದ್ರಿ ಸರ್. ಅವ್ರು ಯಾರು 8 ಜನ ಹೆಸರು ಬರ್ದನ್ರಿ ತಮ್ಮ, ಇನ್ನೂ ಅವ್ರದ್ ಬಗ್ಗೆ ಫೋಟೋ ಸಮೇತ ಟಿವಿದಾಗ ಬಂದಿದ್ದು ನಾ ಅಂತೂರ ನೋಡೇ ಇಲ್ಲ ರೀ. ಹೆಸರು ಸಮೇತ ಮೆನ್ಷನ್ ಮಾಡಿಲ್ರಿ. ಒಬ್ಬರು ಮಾತ್ರ ಹೆಸರು ಮೆನ್ಷನ್ ಮಾಡ್ಯಾರಿ, ರಾಜು ಕಪ್ನೂರ್ ಅಂತ ಮಾತ್ರ. ಉಳಿದಿದ್ದು 8 ಜನದ ಏನೇನದ ರೀ, ಒಬ್ಬರದು ಹೆಸರು ಅವ್ರು ಮೆನ್ಷನ್ ಮಾಡ್ಲಿಲ್ಲ, ಫೋಟೋನು ತೋರಿಸ್ಲಿಲ್ಲ. ಏನು ಅಪರಾಧಿ ನಮ್ಮ ತಮ್ಮನೇ ಇದ್ದಾನಂತ ಆ ತರ ಸುಸೈಡ್ ಮಾಡ್ಕೊಂಡ್ರ ಅಂದಂಗೆ ಟ್ರೀಟ್ ಮಾಡ್ಲತ್ತಾರ್ರಿ ಅವರೆಲ್ಲ. ಇವ್ರದ್ದೇನು ಕರೆಕ್ಟ್ ರಿಸಲ್ಟ್ ಸಿಗ್ಲಿಲ್ಲ ಅಂತ ತಿಳ್ಕೊರ್ ಸರ್, ನಾವು ಕಂಪಲ್ಸರಿ ನಾವು ಮೋದಿಗೆ ಪತ್ರ ಬರಿತೀವಿ, CBI ತನಿಖೆ ಮಾಡಿಸ್ತೀವಿ ಸರ್. ಪ್ರಕರಣ ಸಂಬಂಧ ಸದ್ಯ ತನಿಖೆ ಚುರುಕುಗೊಂಡಿದ್ದು ಸಚಿನ್ ಕೇಸ್ಗೆ ನ್ಯಾಯ ಸಿಗುತ್ತಾ, ಆರೋಪಿಗಳ ಬಂಧನವಾಗುತ್ತಾ ನೋಡಬೇಕಾಗಿದೆ. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ. ಸಚಿನ್ ಆತ್ಮಹತ್ಯೆಯ ಕೇಸ್ ತನಿಖೆ ಚುರುಕುಗೊಂಡಿದೆ. ಗುತ್ತಿಗೆದಾರ ಸೂಸೈಡ್ ಮಾಡಿಕೊಂಡಿದ್ದ ಜಾಗ ಹಾಗೂ ಆತನ ನಿವಾಸಕ್ಕೆ ಸಿಐಡಿ ಅಧಿಕಾರಿಗಳು ಭೇಟಿ ಕೊಟ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ಸಿಐಡಿಗೆ ಸಿಕ್ಕ ಮಾಹಿತಿ ಏನು ಇಲ್ಲಿದೆ ನೋಡಿ, ಆ ಕುರಿತ ಒಂದು ರಿಪೋರ್ಟ್. ಬಳಿಕ ಬೀದರ್ನಲ್ಲಿ ನಿವಾಸಕ್ಕೆ ಭೇಟಿ ನೀಡಿ ವಿಚಾರಣೆ ನಡೆಸಿದ್ದಾರೆ. ಸಿಐಡಿಯಿಂದ ಸಚಿನ್ ಕುಟುಂಬಸ್ಥರ ತೀವ್ರ ವಿಚಾರಣೆ. ಸಹೋದರಿಯರ ಹೇಳಿಕೆ ದಾಖಲಿಸಿಕೊಂಡ ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದಲ್ಲಿ ತೀವ್ರ ವಿಚಾರಣೆ ನಡೀತಾ ಇದೆ. ಸಚಿನ್ ಕುಟುಂಬಸ್ಥರ ವಿಚಾರಣೆ ನಡೆಸಿದ ಸಿಐಡಿ ಟೀಮ್ ಹಲವು ಮಾಹಿತಿಗಳನ್ನ ಕಲೆ ಹಾಕಿದೆ. ನಮ್ಮ ಹೇಳಿಕೆಗಳನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ನ್ಯಾಯ ಸಿಗುವ ಭರವಸೆ ಇದೆ. ನ್ಯಾಯ ಸಿಗದೇ ಇದ್ರೆ ಹೋರಾಟ ಅನಿವಾರ್ಯ ಅಂತ ಸಚಿನ್ ಸಹೋದರಿ ಸುರೇಖಾ ಹೇಳಿದ್ದಾರೆ. ಆಗದಂತೆ ಇವ್ರೇನು ಹೇಳಿಲ್ಲ ಸರ್, ನಾವು ಕ್ವಶನ್ ಕೇಳಲಿಲ್ಲ. ಆಕ್ಚುಲಿ ಮ್ಯಾಚ್ ಆದಾಗೆ ಬಂದಿರ್ತಾರೆ ಅಷ್ಟೇ ಅಂತ ತಿಳ್ಕೊಂಡಿವಿ ಸರ್. ಅದೇ ಲ್ಯಾಪ್ಟಾಪ್ ಇದ್ದೇವೆ ಅಂತ ಹೇಳಿ ಸರ್, ಇಮೇಲ್ ID ಒಂದು ಇನ್ಸ್ಟಾಗ್ರಾಮ್ IDs ಎಲ್ಲ ತಗೊಂಡಿದ್ದಾರೆ ಸರ್. ಅಂದ್ರೆ ಸಾರ್ವಜನಿಕರಿಗೆ ನ್ಯಾಯ ಸಿಗ್ಲಕ್ಕೆ ಇಷ್ಟೊಂದು ಲೇಟ್ ಅದ ಅಂತ ಅಷ್ಟೇ ಪ್ರಶ್ನೆ ಸರ್. ಇದು ಯಾಕೆ ಈಗ ಇದು ಈ ತರ ರಿಸಲ್ಟ್ ಕೊಡ್ಲತ್ತಂದ್ರೆ ಅದೇ ಆಗ್ತದ್ರಿ. ಎಲ್ಲರಿಗೂ ಮಾರ್ಗದರ್ಶನನೇ ಇದೇ ಆಗ್ತದೆ. 9 ದಿನ ತನಕ ಸರ್ಕಾರ ಏನು ಮಾಡಲಿಲ್ಲ ಅಂತಂದ್ರದು ಸರ್ಕಾರ ಯಾವ ರೀತಿ ನಡ್ಸ್ಕೊಂಡು ಹೋಗ್ತದೆ ಅಂತ ಅಷ್ಟು ಗೊತ್ತಾಗ್ತದೆ. ಇನ್ನು ನಮ್ಮ ತಮ್ಮನ ಬಗ್ಗೆ ಅಷ್ಟೇ ತನಿಖೆ ನಡೀತಾ ಇದೆ. ಡೆತ್ ನೋಟ್ ನಲ್ಲಿ ಬರೆದಿರುವ 8 ಜನರ ಹೆಸರು ಬರ್ತಾ ಇಲ್ಲ. ತಮ್ಮನೇ ಅಪರಾಧಿಯಾಗಿ ಆತ್ಮಹತ್ಯೆ ಅನ್ನುವಂತೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಮೃತ ಸಚಿನ್ ಪಾಂಚಾಳ್ ಸಹೋದರಿ ಸುರೇಖಾ ಹೇಳಿದ್ದಾರೆ. CID ತನಿಖೆ ಅಂದ್ರ ಇನ್ನೂ ಬರೀ ನಮ್ಮ ತಮ್ಮನ ಬಗ್ಗೆನೇ ತನಿಖೆ ನಡೆದದ ಅನ್ಸ್ತದ್ರಿ ಸರ್. ಅವ್ರು ಯಾರು 8 ಜನ ಹೆಸರು ಬರ್ದನ್ರಿ ತಮ್ಮ, ಇನ್ನೂ ಅವ್ರದ್ ಬಗ್ಗೆ ಫೋಟೋ ಸಮೇತ ಟಿವಿದಾಗ ಬಂದಿದ್ದು ನಾ ಅಂತೂರ ನೋಡೇ ಇಲ್ಲ ರೀ. ಹೆಸರು ಸಮೇತ ಮೆನ್ಷನ್ ಮಾಡಿಲ್ರಿ. ಒಬ್ಬರು ಮಾತ್ರ ಹೆಸರು ಮೆನ್ಷನ್ ಮಾಡ್ಯಾರಿ, ರಾಜು ಕಪ್ನೂರ್ ಅಂತ ಮಾತ್ರ. ಉಳಿದಿದ್ದು 8 ಜನದ ಏನೇನದ ರೀ, ಒಬ್ಬರದು ಹೆಸರು ಅವ್ರು ಮೆನ್ಷನ್ ಮಾಡ್ಲಿಲ್ಲ, ಫೋಟೋನು ತೋರಿಸ್ಲಿಲ್ಲ. ಏನು ಅಪರಾಧಿ ನಮ್ಮ ತಮ್ಮನೇ ಇದ್ದಾನಂತ ಆ ತರ ಸುಸೈಡ್ ಮಾಡ್ಕೊಂಡ್ರ ಅಂದಂಗೆ ಟ್ರೀಟ್ ಮಾಡ್ಲತ್ತಾರ್ರಿ ಅವರೆಲ್ಲ. ಇವ್ರದ್ದೇನು ಕರೆಕ್ಟ್ ರಿಸಲ್ಟ್ ಸಿಗ್ಲಿಲ್ಲ ಅಂತ ತಿಳ್ಕೊರ್ ಸರ್, ನಾವು ಕಂಪಲ್ಸರಿ ನಾವು ಮೋದಿಗೆ ಪತ್ರ ಬರಿತೀವಿ, CBI ತನಿಖೆ ಮಾಡಿಸ್ತೀವಿ ಸರ್. ಪ್ರಕರಣ ಸಂಬಂಧ ಸದ್ಯ ತನಿಖೆ ಚುರುಕುಗೊಂಡಿದ್ದು ಸಚಿನ್ ಕೇಸ್ಗೆ ನ್ಯಾಯ ಸಿಗುತ್ತಾ, ಆರೋಪಿಗಳ ಬಂಧನವಾಗುತ್ತಾ ನೋಡಬೇಕಾಗಿದೆ. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ. ಸಚಿನ್ ಆತ್ಮಹತ್ಯೆಯ ಕೇಸ್ ತನಿಖೆ ಚುರುಕುಗೊಂಡಿದೆ. ಗುತ್ತಿಗೆದಾರ ಸೂಸೈಡ್ ಮಾಡಿಕೊಂಡಿದ್ದ ಜಾಗ ಹಾಗೂ ಆತನ ನಿವಾಸಕ್ಕೆ ಸಿಐಡಿ ಅಧಿಕಾರಿಗಳು ಭೇಟಿ ಕೊಟ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ಸಿಐಡಿಗೆ ಸಿಕ್ಕ ಮಾಹಿತಿ ಏನು ಇಲ್ಲಿದೆ ನೋಡಿ, ಆ ಕುರಿತ ಒಂದು ರಿಪೋರ್ಟ್. ಬಳಿಕ ಬೀದರ್ನಲ್ಲಿ ನಿವಾಸಕ್ಕೆ ಭೇಟಿ ನೀಡಿ ವಿಚಾರಣೆ ನಡೆಸಿದ್ದಾರೆ. ಸಿಐಡಿಯಿಂದ ಸಚಿನ್ ಕುಟುಂಬಸ್ಥರ ತೀವ್ರ ವಿಚಾರಣೆ. ಸಹೋದರಿಯರ ಹೇಳಿಕೆ ದಾಖಲಿಸಿಕೊಂಡ
ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದಲ್ಲಿ ತೀವ್ರ ವಿಚಾರಣೆ ನಡೀತಾ ಇದೆ. ಸಚಿನ್ ಕುಟುಂಬಸ್ಥರ ವಿಚಾರಣೆ ನಡೆಸಿದ ಸಿಐಡಿ ಟೀಮ್ ಹಲವು ಮಾಹಿತಿಗಳನ್ನ ಕಲೆ ಹಾಕಿದೆ. ನಮ್ಮ ಹೇಳಿಕೆಗಳನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ನ್ಯಾಯ ಸಿಗುವ ಭರವಸೆ ಇದೆ. ನ್ಯಾಯ ಸಿಗದೇ ಇದ್ರೆ ಹೋರಾಟ ಅನಿವಾರ್ಯ ಅಂತ ಸಚಿನ್ ಸಹೋದರಿ ಸುರೇಖಾ ಹೇಳಿದ್ದಾರೆ. ಆಗೇದಂತೆ ಇವ್ರೇನು ಹೇಳಿಲ್ಲ ಸರ್, ನಾವು ಕ್ವಶನ್ ಕೇಳಲಿಲ್ಲ. ಆಕ್ಚುಲಿ ಮ್ಯಾಚ್ ಆದಾಗೆ ಬಂದಿರ್ತಾರೆ ಅಷ್ಟೇ ಅಂತ ತಿಳ್ಕೊಂಡಿವಿ ಸರ್. ಅದೇ ಲ್ಯಾಪ್ಟಾಪ್ ಇದ್ದೇವೆ ಅಂತ ಹೇಳಿ ಸರ್, ಇಮೇಲ್ ID ಒಂದು ಇನ್ಸ್ಟಾಗ್ರಾಮ್ IDs ಎಲ್ಲ ತಗೊಂಡಿದ್ದಾರೆ ಸರ್. ಅಂದ್ರೆ ಸಾರ್ವಜನಿಕರಿಗೆ ನ್ಯಾಯ ಸಿಗ್ಲಕ್ಕೆ ಇಷ್ಟೊಂದು ಲೇಟ್ ಅದ ಅಂತ ಅಷ್ಟೇ ಪ್ರಶ್ನೆ ಸರ್. ಇದು ಯಾಕೆ ಈಗ ಇದು ಈ ತರ ರಿಸಲ್ಟ್ ಕೊಡ್ಲತ್ತಂದ್ರೆ ಅದೇ ಆಗ್ತದ್ರಿ. ಎಲ್ಲರಿಗೂ ಮಾರ್ಗದರ್ಶನ ಇದೇ ಆಗ್ತದೆ. 9 ದಿನ ತನಕ ಸರ್ಕಾರ ಏನು ಮಾಡಲಿಲ್ಲ ಅಂತಂದ್ರದು ಸರ್ಕಾರ ಯಾವ ರೀತಿ ನಡ್ಸ್ಕೊಂಡು ಹೋಗ್ತದಂತ ಅಷ್ಟು ಗೊತ್ತಾಗ್ತದೆ. ಇನ್ನು ನಮ್ಮ ತಮ್ಮನ ಬಗ್ಗೆ ಅಷ್ಟೇ ತನಿಖೆ ನಡೀತಾ ಇದೆ. ಡೆತ್ ನೋಟ್ ನಲ್ಲಿ ಬರೆದಿರೋ 8 ಜನರ ಹೆಸರು ಬರ್ತಾ ಇಲ್ಲ. ತಮ್ಮನೇ ಅಪರಾಧಿಯಾಗಿ ಆತ್ಮಹತ್ಯೆ ಅನ್ನುವಂತೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಮೃತ ಸಚಿನ್ ಪಾಂಚಾಳ್ ಸಹೋದರಿ ಸುರೇಖಾ ಹೇಳಿದ್ದಾರೆ. CID ತನಿಖೆ ಅಂದ್ರ ಇನ್ನೂ ಬರೀ ನಮ್ಮ ತಮ್ಮನ ಬಗ್ಗೆನೇ ತನಿಖೆ ನಡೆದದ ಅನ್ಸ್ತದ್ರಿ ಸರ್. ಅವ್ರು ಯಾರು 8 ಜನ ಹೆಸರು ಬರ್ದನ್ರಿ ತಮ್ಮ, ಇನ್ನೂ ಅವ್ರದ್ದು ಬಗ್ಗೆ ಫೋಟೋ ಸಮೇತ ಟಿವಿದಾಗ ಬಂದಿ ನಾ ಅಂತೂರ ನೋಡೇ ಇಲ್ಲ ರೀ. ಹೆಸರು ಸಮೇತ ಮೆನ್ಷನ್ ಮಾಡಿಲ್ರಿ. ಒಬ್ಬರು ಮಾತ್ರ ಹೆಸರು ಮೆನ್ಷನ್ ಮಾಡ್ಯಾರಿ, ರಾಜು ಕಪ್ನೂರ್ ಅಂತ ಮಾತ್ರ. ಉಳಿದಿದ್ದು 8 ಜನದ ಏನೇನದ ರೀ, ಒಬ್ಬರದು ಹೆಸರು ಅವ್ರು ಮೆನ್ಷನ್ ಮಾಡಲಿಲ್ಲ, ಫೋಟೋನು ತೋರಿಸ್ಲಿಲ್ಲ. ಏನು ಅಪರಾಧಿ ನಮ್ಮ ತಮ್ಮನೇ ಇದ್ದಾನಂತ ಏನ ಆ ಥರ ಸುಸೈಡ್ ಮಾಡ್ಕೊಂಡ್ರ ಅಂದಂಗೆ ಟ್ರೀಟ್ ಮಾಡ್ಲತ್ತಾರ್ರಿ ಅವರೆಲ್ಲ. ಇವ್ರದ್ದೇನು ಕರೆಕ್ಟ್ ರಿಸಲ್ಟ್ ಸಿಗ್ಲಿಲ್ಲ ಅಂತ ತಿಳ್ಕೊರ್ ಸರ್, ನಾವು ಕಂಪಲ್ಸರಿ ನಾವು ಮೋದಿಗೆ ಪತ್ರ ಬರಿತೀವಿ, CBI ತನಿಖೆ ಮಾಡಿಸ್ತೀವಿ ಸರ್. ಪ್ರಕರಣ ಸಂಬಂಧ ಸದ್ಯ ತನಿಖೆ ಚುರುಕುಗೊಂಡಿದ್ದು ಸಚಿನ್ ಕೇಸ್ಗೆ ನ್ಯಾಯ ಸಿಗುತ್ತಾ, ಆರೋಪಿಗಳ ಬಂಧನವಾಗುತ್ತಾ ನೋಡಬೇಕಾಗಿದೆ. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ. ಸಚಿನ್ ಆತ್ಮಹತ್ಯೆಯ ಕೇಸ್ ತನಿಖೆ ಚುರುಕುಗೊಂಡಿದೆ. ಗುತ್ತಿಗೆದಾರ ಸೂಸೈಡ್ ಮಾಡಿಕೊಂಡಿದ್ದ ಜಾಗ ಹಾಗೂ ಆತನ ನಿವಾಸಕ್ಕೆ ಸಿಐಡಿ ಅಧಿಕಾರಿಗಳು ಭೇಟಿ ಕೊಟ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ಸಿಐಡಿಗೆ ಸಿಕ್ಕ ಮಾಹಿತಿ ಏನು, ಇಲ್ಲಿದೆ ನೋಡಿ ಆ ಕುರಿತ ಒಂದು ರಿಪೋರ್ಟ್. ಬಳಿಕ ಬೀದರ್ನಲ್ಲಿ ನಿವಾಸಕ್ಕೆ ಭೇಟಿ ನೀಡಿ ವಿಚಾರಣೆ ನಡೆಸಿದ್ದಾರೆ. ಸಿಐಡಿಯಿಂದ ಸಚಿನ್ ಕುಟುಂಬಸ್ಥರ ತೀವ್ರ ವಿಚಾರಣೆ. ಸಹೋದರಿಯರ ಹೇಳಿಕೆ ದಾಖಲಿಸಿಕೊಂಡ ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದಲ್ಲಿ ತೀವ್ರ ವಿಚಾರಣೆ ನಡೀತಾ ಇದೆ. ಸಚಿನ್ ಕುಟುಂಬಸ್ಥರ ವಿಚಾರಣೆ ನಡೆಸಿದ ಸಿಐಡಿ ಟೀಮ್ ಹಲವು ಮಾಹಿತಿಗಳನ್ನ ಕಲೆ ಹಾಕಿದೆ. ನಮ್ಮ ಹೇಳಿಕೆಗಳನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ನ್ಯಾಯ ಸಿಗುವ ಭರವಸೆ ಇದೆ. ನ್ಯಾಯ ಸಿಗದೇ ಇದ್ರೆ ಹೋರಾಟ ಅನಿವಾರ್ಯ ಅಂತ ಸಚಿನ್ ಸಹೋದರಿ ಸುರೇಖಾ ಹೇಳಿದ್ದಾರೆ. ಆಗೇದಂತೆ ಇವ್ರೇನು ಹೇಳಿಲ್ಲ ಸರ್, ನಾವು ಕ್ವಶನ್ ಕೇಳಲಿಲ್ಲ. ಆಕ್ಚುಲಿ ಮ್ಯಾಚ್ ಆದಾಗೆ ಬಂದಿರ್ತಾರೆ ಅಷ್ಟೇ ಅಂತ ತಿಳ್ಕೊಂಡಿವಿ ಸರ್. ಅದೇ ಲ್ಯಾಪ್ಟಾಪ್ ಇದ್ದೇವೆ ಅಂತ ಹೇಳಿ ಸರ್, ಇಮೇಲ್ ID ಒಂದು ಇನ್ಸ್ಟಾಗ್ರಾಮ್ IDs ಎಲ್ಲ ತಗೊಂಡಿದ್ದಾರೆ ಸರ್. ಅಂದ್ರೆ ಸಾರ್ವಜನಿಕರಿಗೆ ನ್ಯಾಯ ಸಿಗ್ಲಕ್ಕೆ ಇಷ್ಟೊಂದು ಲೇಟ್ ಅದ ಅಂತ ಅಷ್ಟೇ ಪ್ರಶ್ನೆ ಸರ್. ಇದು ಯಾಕೆ ಈಗ ಇದು ಈ ತರ ರಿಸಲ್ಟ್ ಕೊಡ್ಲತ್ತಂದ್ರೆ ಅದೇ ಆಗ್ತದ್ರಿ. ಎಲ್ಲರಿಗೂ ಮಾರ್ಗದರ್ಶನ ಇದೇ ಆಗ್ತದೆ. 9 ದಿನ ತನಕ ಸರ್ಕಾರ ಏನು ಮಾಡಲಿಲ್ಲ ಅಂತಂದ್ರದು ಸರ್ಕಾರ ಯಾವ ರೀತಿ ನಡ್ಸ್ಕೊಂಡು ಹೋಗ್ತದಂತ ಅಷ್ಟು ಗೊತ್ತಾಗ್ತದೆ. ಇನ್ನು ನಮ್ಮ ತಮ್ಮನ ಬಗ್ಗೆ ಅಷ್ಟೇ ತನಿಖೆ ನಡೀತಾ ಇದೆ. ಡೆತ್ ನೋಟ್ ನಲ್ಲಿ ಬರೆದಿರೋ 8 ಜನರ ಹೆಸರು ಬರ್ತಾ ಇಲ್ಲ. ತಮ್ಮನೇ ಅಪರಾಧಿಯಾಗಿ ಆತ್ಮಹತ್ಯೆ ಅನ್ನುವಂತೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಮೃತ ಸಚಿನ್ ಪಾಂಚಾಳ್ ಸಹೋದರಿ ಸುರೇಖಾ ಹೇಳಿದ್ದಾರೆ. CID ತನಿಖೆ ಅಂದ್ರ ಇನ್ನೂ ಬರೀ ನಮ್ಮ ತಮ್ಮನ ಬಗ್ಗೆನೇ ತನಿಖೆ ನಡೆದದ ಅನ್ಸ್ತದ್ರಿ ಸರ್. ಅವ್ರು ಯಾರು 8 ಜನ ಹೆಸರು ಬರ್ದನ್ರಿ ತಮ್ಮ, ಇನ್ನೂ ಅವ್ರದ್ದು ಬಗ್ಗೆ ಫೋಟೋ ಸಮೇತ ಟಿವಿದಾಗ ಬಂದಿ ನಾ ಅಂತೂರ ನೋಡೇ ಇಲ್ಲ ರೀ. ಹೆಸರು ಸಮೇತ ಮೆನ್ಷನ್ ಮಾಡಿಲ್ರಿ, ಒಬ್ಬರು ಮಾತ್ರ ಹೆಸರು ಮೆನ್ಷನ್ ಮಾಡ್ಯಾರಿ, ರಾಜು ಕಪ್ನೂರ್ ಅಂತ ಮಾತ್ರ. ಉಳಿದಿದ್ದು 8 ಜನದ ಏನೇನದ ರೀ, ಒಬ್ಬರದು ಹೆಸರು ಅವ್ರು ಮೆನ್ಷನ್ ಮಾಡಲಿಲ್ಲ, ಫೋಟೋನು ತೋರಿಸ್ಲಿಲ್ಲ. ಏನು ಅಪರಾಧಿ ನಮ್ಮ ತಮ್ಮನೇ ಇದ್ದಾನಂತ ಏನ ಆ ಥರ ಸುಸೈಡ್ ಮಾಡ್ಕೊಂಡ್ರ ಅಂದಂಗೆ ಟ್ರೀಟ್ ಮಾಡ್ಲತ್ತಾರ್ರಿ ಅವರೆಲ್ಲ. ಇವ್ರದ್ದೇನು ಕರೆಕ್ಟ್ ರಿಸಲ್ಟ್ ಸಿಗ್ಲಿಲ್ಲ ಅಂತ ತಿಳ್ಕೊರ್ ಸರ್, ನಾವು ಕಂಪಲ್ಸರಿ ನಾವು ಮೋದಿಗೆ ಪತ್ರ ಬರಿತೀವಿ, CBI ತನಿಖೆ ಮಾಡಿಸ್ತೀವಿ ಸರ್. ಪ್ರಕರಣ ಸಂಬಂಧ ಸದ್ಯ ತನಿಖೆ ಚುರುಕುಗೊಂಡಿದ್ದು ಸಚಿನ್ ಕೇಸ್ಗೆ ನ್ಯಾಯ ಸಿಗುತ್ತಾ, ಆರೋಪಿಗಳ ಬಂಧನವಾಗುತ್ತಾ ನೋಡಬೇಕಾಗಿದೆ. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ.